ಹಾಯ್ ಡಿಯರ್ ಸೆಕೆಂಡ್ PUC ಸ್ಟೂಡೆಂಟ್ಸ್, ನಿಮ್ಮ ಎಕ್ಸಾಮ್ನಲ್ಲಿ 5 ಅಂಕಗಳಿಗೆ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಒಂದು ಕ್ವಶನನ್ನು ಕೊಟ್ಟಿರ್ತಾರೆ. ಇದು ನೋಡಲಿಕ್ಕೆ ತುಂಬ ಡಿಫಿಕಲ್ಟ್ ಅನಿಸಿದ್ರು ಕೂಡ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ನೀವು ಕಲಿತುಕೊಂಡ್ರೆ ಈ ಒಂದು ರಿಪೋರ್ಟೆಡ್ ಸ್ಪೀಚಲ್ಲಿ 5ಕ್ಕೆ 5 ಅಂಕಗಳನ್ನು ಕೂಡ ನೀವು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವೆಲ್ಲ ರೂಲ್ಸ್ಗಳನ್ನು ನೀವು ಈ ಒಂದು ರಿಪೋರ್ಟೆಡ್ ಸ್ಪೀಚಲ್ಲಿ ಬಳಸಿಕೊಂಡು ಕ್ವಶನನ್ನು ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ಒಂದು ಕ್ವಶನನ್ನು ತೆಗೆದುಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಬನ್ನಿ ಈ ಒಂದು ಕಾನ್ವರ್ಜೇಷನನ್ನು ಯಾವ ರೀತಿ ರಿಪೋರ್ಟ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನೋಡಿ ವಿದ್ಯಾರ್ಥಿಗಳೇ, ಏನು ಗಮನಿಸಬೇಕಪ್ಪ ಅಂದರೆ ಯಾವ ಇಬ್ಬ ವ್ಯಕ್ತಿಗಳು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಇಲ್ಲಿ ನೋಡಿ ಡೋನಾ ಲಾರಾ ಅಂತಕ್ಕಂತಹವರು ಲೇಡಿ ಆಗಿದ್ದಾಳೆ, ಇದು ನಮಗೆ ಮುಖ್ಯ ಆಗುತ್ತೆ. ಅದರ ಜೊತೆಗೆ ಡಾನ್ ಗೊನ್ಜಾಲೋ ಅಂತಕ್ಕಂಥವನು ಒಬ್ಬ ಮ್ಯಾನ್ ಅಂದರೆ ಪುರುಷ ಆಗಿದ್ದಾನೆ. ಸೊ ಲೇಡಿ ಮತ್ತು ಪುರುಷ ಇರತಕ್ಕಂಥದ್ದು ನಮಗೆ ಗಮನದಲ್ಲಿ ಇರಬೇಕು. ಯಾಕೆ ಅಂತ ಮುಂದೆ ನಾವು ಪ್ರೊನೌನ್ಗಳನ್ನ ಚೇಂಜ್ ಮಾಡಬೇಕಾದ್ರೆ ನಿಮಗೆ ಅರ್ಥ ಆಗುತ್ತೆ. ಈಗ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ವಿಲ್ ಯು ಗೋ ಟು ಯುವರ್ ಬೆಂಚ್ ಟುಮಾರೋ ಅಂತ ಇದೆ. ಅಂದರೆ ನಾಳೆ ನೀನು ಮತ್ತೆ ಬೆಂಚ್ಗೆ ಹೋಗ್ತೀಯಾ ಅಂತ ಕೇಳ್ತಕ್ಕಂಥದ್ದು. ಸೊ ಈ ಒಂದು ಸ್ಟೇಟ್ಮೆಂಟ್ ಏನಿದೆನೋ ಇದೊಂದು ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ, ಗಮನಿಸಿ. ಕ್ವಶನ್ ಮಾರ್ಕ್ ಇದೆ, ಇದನ್ನು ನೋಡಿದರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತು ಇದು ಯಾವ ಟೈಪ್ ಕ್ವಶನ್ ಅಪ್ಪ ಅಂದರೆ ಎಸ್ ಆರ್ ನೋ ಅಂತಕ್ಕಂತಹ ಕ್ವಶನ್ ಅಂತ ಕನ್ಸಿಡರ್ ಮಾಡ್ತೇವೆ. ಯಾಕೆಂದರೆ ಇದರಿಂದ ಬರ್ತಕ್ಕಂತಹ ಉತ್ತರ ಎಸ್ ಆರ್ ಅಥವಾ ನೋ ಅಂತ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನೋ ಅಂತ ಇಲ್ಲಿ ಆನ್ಸರ್ ಬಂದಿರತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಎಸ್ ಆರ್ ನೋ ಕ್ವಶನ್ ಅಂದರೆ ಆನ್ಸರ್ ಎಸ್ ಇರಬೇಕು, ಇಲ್ಲ ನೋ ಅಂತ ಬರಬೇಕಾಗುತ್ತೆ. ಸೊ ಈ ರೀತಿಯ ಸೆಂಟೆನ್ಸ್ಗಳನ್ನು ನಾವು ರಿಪೋರ್ಟ್ ಮಾಡಬೇಕು ಅಂದರೆ ಇಫ್ ಅಂತಕ್ಕಂತಹ ಒಂದು ವರ್ಡನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೇವೆ, ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚಲ್ಲಿ ಬರೀತೇವೆ. ಯಾವ ರೀತಿ ಅಂತ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ವಿಲ್ ಯು ಗೋ ಟು ಯುವರ್ ಬೆಂಚ್ ಟುಮಾರೋ ಅಂತಕ್ಕಂತಹ ಸ್ಟೇಟ್ಮೆಂಟಲ್ಲಿ ಏನೆಲ್ಲ ಬದಲಾವಣೆ ಮಾಡಬೇಕು. ಎಸ್, ಈಗ ನೋಡಿ ಮೊದಲನೇದಾಗಿ ನಾವು ವಿಲ್ ಇರೋದನ್ನು ವುಡ್ ಅಂತ ಚೇಂಜ್ ಮಾಡಬೇಕಾಗುತ್ತೆ, ವುಡ್ ಅಂತೇಳಿ. ಅದೇ ರೀತಿ ಯು ಇರೋದನ್ನು ನೋಡಿ, ಯು ಅಂತ ಯಾರಿಗೆ ಹೇಳಿದ್ದಾರೆ ಅಂದರೆ ಡಾನ್ ಗೊನ್ಜಾಲೋಗೆ ಅಲ್ವಾ. ಸೊ ಅವನು ಪುರುಷ ಆಗಿರೋದ್ರಿಂದ ನಾವೇನು ಮಾಡ್ತೇವೆ, ಹಿ ಅಂತ ಇದನ್ನು ಚೇಂಜ್ ಮಾಡ್ತೇವೆ. ಮತ್ತು ಗೋ ಇರೋದು ಹಾಗೆ ಇರುತ್ತೆ. ಗೋ ಟು ಯುವರ್ ಇರೋದು ನೋಡಿ ವಿದ್ಯಾರ್ಥಿಗಳೇ, ಹಿಸ್ ಅಂತ ಚೇಂಜ್ ಮಾಡಬೇಕಾಗುತ್ತೆ. ಹಿಸ್. ಬೆಂಚ್ ಅಂತ ಇದೆ, ಅದನ್ನು ಆ್ಯಸ್ ಇಟ್ ಈಸ್ ಬರೀಬೇಕು. ಮತ್ತು ಟುಮಾರೋ ಇರೋದನ್ನು ದ ನೆಕ್ಸ್ಟ್ ಡೇ ಅಂತ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದನ್ನು ಯಾವ ರೀತಿ ಸ್ಟೇಟ್ಮೆಂಟಲ್ಲಿ ಬರೆಯೋದು, ಮೊದಲನೇದಾಗಿ ನೋಡಿ, ಈಗ ಡೋನಾ ಲಾರಾ ಹೇಳ್ತಾ ಇರೋದಲ್ವಾ. ಸೊ ಅದನ್ನು ನಾವು ಸ್ಟಾರ್ಟಿಂಗಲ್ಲಿ ಬರ್ಕೋಬೇಕಾಗುತ್ತೆ. ಡೋನಾ ಲಾರಾ ಅಂಥೇಳಿ. ಸೊ ಅವಳು ಕ್ವಶನನ್ನು ಇಲ್ಲಿ ಕೇಳ್ತಾ ಇರೋದ್ರಿಂದ ನಾವೇನು ಮಾಡಬೇಕು ಅಂದರೆ ಡೋನಾ ಲಾರಾ ಆಸ್ಕ್ಡ್ ಅಂತಕ್ಕಂತಹ ವರ್ಡನ್ನು ಯೂಸ್ ಮಾಡಬೇಕು. ಡೋನಾ ಲಾರಾ ಆಸ್ಕ್ಡ್. ಮೊದಲಿಗೆ ನಾನು ಹೇಳಿದ್ನಲ್ವ ಇಫ್ ಅಂತಕ್ಕಂತಹ ವರ್ಡ್ ಅಂತೇಳಿ, ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ತೇವೆ. ಎಸ್ ಆರ್ ನೋ ಕ್ವಶನ್ ಆಗಿರೋದ್ರಿಂದ ಇಫ್ ಆಯಿತು. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ವಿಲ್ ಮತ್ತು ಯುಗಳನ್ನು ನಾವು ಎಕ್ಸ್ಚೇಂಜ್ ಮಾಡಬೇಕು. ಅಂದರೆ ಯು ಅನ್ನೋದು ಇಲ್ಲಿ ಸ್ಟಾರ್ಟಿಂಗ್ ಬರುತ್ತೆ, ಮತ್ತು ಯು ಇರೋದನ್ನು ನಾವು ಹಿ ಅಂತ ಚೇಂಜ್ ಮಾಡಿದ್ವಿ, ಅದನ್ನು ನಾವು ಇಲ್ಲಿ ಬರ್ಕೊಳ್ತೇವೆ. ಹಿ ಆಯಿತು. ವಿಲ್ ಇರೋದನ್ನು ವುಡ್ ಅಂತ ನೆಕ್ಸ್ಟ್ ಬರಿತೇವೆ. ಹಿ ವುಡ್ ಆಯಿತು. ಇನ್ನು ಗೋ ಟು ಆ್ಯಸ್ ಇಟ್ ಈಸ್ ಬರಿತೇವೆ. ಯುವರ್ ಇರೋದನ್ನು ಹೀಸ್ ಅಂತ ಬರೀಬೇಕು. ಮತ್ತು ಬೆಂಚ್ ಅಂತ ಬರೆದಾದ್ಮೇಲೆ ಈ ಟುಮಾರೋನ ದ ನೆಕ್ಸ್ಟ್ ಡೇ ಅಂತ ಬರಿತೇವೆ, ಅಥವಾ ದ ಫಾಲೋಯಿಂಗ್ ಡೇ ಅಂತಲೂ ಕೂಡ ಬರಿಬೋದು. ಬೆಂಚ್ ದ ಫಾಲೋಯಿಂಗ್ ಡೇ ಅಥವಾ ನೆಕ್ಸ್ಟ್ ಡೇ ಎರಡು ಬರಿಬಹುದು ವಿದ್ಯಾರ್ಥಿಗಳೇ. ಈಗ ಫಸ್ಟ್ ಸ್ಟೇಟ್ಮೆಂಟ್ ನಮಗೆ ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ಸೆಂಟೆನ್ಸನ್ನು ನೋಡೋಣ ಏನು ಮಾಡೋದು ಅಂತ. ಎಸ್ ನೋಡಿ, ಇಲ್ಲಿ ಡಾನ್ ಗೊನ್ಜಾಲೋ ಹೇಳ್ತಾ ಇರೋದು ನೋ ಐ ವಿಲ್ ಕಮ್ ಹಿಯರ್ ಅಂತ ಇದೆ. ಸೊ ಇದನ್ನು ಯಾವ ರೀತಿ ಮಾಡೋದು, ಡಾನ್ ಗೊನ್ಜಾಲೋ ರಿಪ್ಲೈ ಅಂತ ನಾವು ಬರಿಬೋದು. ಡಾನ್ ಗೊನ್ಜಾಲೋ ರಿಪ್ಲೈಡ್, ಪಾಸ್ಟ್ ಟೆನ್ಸಲ್ಲಿ ಬರೀಬೇಕಾಗುತ್ತೆ. ರಿಪ್ಲೈಡ್. ನೋ ಅಂತ ಇರೋದ್ರಿಂದ ನಾವು ನೆಗೆಟಿವ್ಲಿ ಅಂತ ಬರೀಬೇಕು ವಿದ್ಯಾರ್ಥಿಗಳೇ, ನೆಗೆಟಿವ್ಲಿ. ಮತ್ತು ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಐ ವಿಲ್ ಕಮ್ ಹಿಯರ್ ಅಂತ ಇದೆ ಅಲ್ವಾ, ಇದನ್ನು ಯಾವ ರೀತಿ ಬರೆಯೋದು. ಆ್ಯಂಡ್ ನೋಡಿ, ರಿಪ್ಲೈಡ್ ನೆಗೆಟಿವ್ಲಿ ಆ್ಯಂಡ್ ಅಂತ ಬರಿತಾ ಇದ್ದಾವೆ. ಸೆಡ್ ದ್ಯಾಟ್, ಆ್ಯಂಡ್ ಸೆಡ್ ದ್ಯಾಟ್. ಐ ಇರೋದನ್ನು
ಐ ಅಂದರೆ ಯಾರು? ಡಾನ್ ಗೊಂಜಾಲ ಅಲ್ವಾ, ಸೊ ಹಿ ಅಂತ ಬರ್ಕೊಳ್ತೇವೆ. ವಿಲ್ ಇರೋದನ್ನು ಮೊದಲಿಗೆ ಇಲ್ಲಿ ಯಾವ ರೀತಿ ಚೇಂಜ್ ಮಾಡಿದ್ವು ವುಡ್ ಅಂತ, ಇಲ್ಲೂ ಕೂಡ ಈ ವುಡ್ ಅಂತ ಚೇಂಜ್ ಮಾಡ್ತೇವೆ. ಮತ್ತು ಕಮ್ ಇರೋದನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದಾವೆ. ಕಮ್. ಹಿಯರ್ ಇರೋದನ್ನು ವಿದ್ಯಾರ್ಥಿಗಳಿಗೆ ಗಮನಿಸಿ ದೇರ್ ಅಂತ ಚೇಂಜ್ ಮಾಡಬೇಕು. ಪ್ಲೇಸಿಂಗ್ ನೇಮ್ಸ್ಗಳನ್ನು ಚೇಂಜ್ ಮಾಡಬೇಕಾದ್ರೆ ಇದನ್ನು ನಾವು ಕಲ್ತಿದ್ದೇವೆ. ಹಿಯರ್ ಇರೋದು ದೇರ್ ಆಗುತ್ತೆ. ಸೊ ಇದು ಸೆಕೆಂಡ್ ಸ್ಟೇಟ್ಮೆಂಟ್ ಆಯಿತು. ಇನ್ನು ಮೂರನೇ ಸ್ಟೇಟ್ಮೆಂಟ್ಗೆ ಹೋಗೋಣ. ಇಲ್ಲಿ ನೋಡಿ, ಡಾನ್ ಲಾರಾ ಕೇಳ್ತಾ ಇರ್ತಕ್ಕಂಥದ್ದು ವಾಟ್ ವಿಲ್ ಯು ಬ್ರಿಂಗ್ ಫಾರ್ ದ ಬರ್ಡ್ಸ್ ಅಂತ ಇದೆ. ಇದು WH ಕ್ವೆಶನ್ ಆಗಿದೆ ವಿದ್ಯಾರ್ಥಿಗಳೇ. ಸೊ WH ಕ್ವೆಶನನ್ನು ಯಾವ ರೀತಿ ಬರೀಬೇಕು ರಿಪೋರ್ಟೆಡ್ ಸ್ಪೀಚಲ್ಲಿ ನೋಡಿ. ಮೊದಲನೇದಾಗಿ ಏನು ಬರ್ಕೊಳ್ತೀವಿ ಅಂದರೆ ಡೋನಾ ಲಾರಾ ಆಸ್ಕ್ಡ್ ಅಂತ ಮತ್ತೆ ಬರೀಬೇಕಾಗುತ್ತೆ. ಡೋನಾ ಲಾರಾ ಆಸ್ಕ್ಡ್, ಯಾಕೆಂದರೆ ಕ್ವೆಶನ್ ಆಗಿರೋದ್ರಿಂದ ಆಸ್ಕ್ಡ್ ಅಂತ ಬರೀಬೇಕು. ಆಸ್ಕ್ಡ್, ಡೋನಾ ಲಾರಾ ಆಸ್ಕ್ಡ್. ವಾಟ್ ವಿಲ್ ಅಂತ ಇದೆ ಅಲ್ವಾ, ಇವನ್ನು ನಾವು ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಲಾರಾ ಆಸ್ಕ್ಡ್ ವಾಟನ್ನು ಎಕ್ಸ್ಚೇಂಜ್ ಮಾಡೋ ಹಾಗಿಲ್ಲ, ವಾಟನ್ನು ಆ್ಯಸ್ ಇಟ್ ಈಸ್ ಬರಿತೇವೆ. ಆಸ್ಕ್ಡ್ ವಾಟ್ ಆಯಿತು. ಈಗ ನಾವು ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ. ಏನಂತ ನೋಡಿ, ವಿಲ್ ಮತ್ತು ಇವುಗಳನ್ನು ಎಕ್ಸ್ಚೇಂಜ್ ಮಾಡಬೇಕು. ವಾಟ್ ಇವು ಇರೋದನ್ನು ಏನಂತ ಮಾಡ್ತೇವೆ, ಯಾರಿಗೆ ಹೇಳ್ತಾ ಇರೋದು? ಡಾನ್ ಗೊಂಜಾಲಗಲ್ವಾ, ಹಾಗಾಗಿ ವಾಟ್ ಹೀ ಅಂತ ಚೇಂಜ್ ಮಾಡ್ತೇವೆ. ಮತ್ತು ವಿಲ್ ಇರೋದನ್ನು ವುಡ್ ಅಂತ ಚೇಂಜ್ ಮಾಡ್ತೇವೆ. ವಾಟ್ ಹೀ ವುಡ್. ಇನ್ನು ಬ್ರಿಂಗ್ ಇರೋದನ್ನು ಆ್ಯಸ್ ಇಟ್ ಈಸ್ ಬರೀರಿ. ಬ್ರಿಂಗ್ ಫಾರ್ ದ ಬರ್ಡ್ಸ್ ಆ್ಯಸ್ ಇಟ್ ಈಸ್ ಬರಿತಾ ಇದ್ದೇವೆ. ಬರ್ಡ್ಸ್ ಅಂತ ಬರಿತೇವೆ. ಇನ್ನು ಕೊನೆಯ ಸೆಂಟೆನ್ಸ್ ಡಾನ್ ಗೊಂಜಾಲೋ ಹೇಳ್ತಕ್ಕಂಥದ್ದು. ಸೊ ಡಾನ್ ಗೊಂಜಾಲೋ ಸೆಡ್ ದ್ಯಾಟ್. ಇದು ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಆಸ್ಕ್ಡ್ ಅಂತ ಯೂಸ್ ಮಾಡೋದೇನು ಬೇಡ. ಗೊಂಜಾಲೋ ಸೆಡ್ ದ್ಯಾಟ್. ಐ ಇರೋದನ್ನು ಅವನು ಮ್ಯಾನ್ ಆಗಿರೋದ್ರಿಂದ ಹಿ ಅಂತ ಯೂಸ್ ಮಾಡ್ತೇವೆ. ವಿಲ್ ಇರೋದನ್ನು ವುಡ್ ಅಂತ ಬರಿತೇವೆ. ಹಿ ವುಡ್ ಬ್ರಿಂಗ್ ಅಂತ ಬರಿತಾ ಇದ್ದಾವೆ ಆ್ಯಸ್ ಇಟ್ ಈಸ್. ಸಮ್ ಕ್ರಮ್ಸ್ ಅನ್ನು ಕೂಡ ಏನು ಚೇಂಜ್ ಮಾಡೋ ಹಾಗಿಲ್ಲ. ಸಮ್ ಕ್ರಮ್ಸ್ ಅಂದರೆ ತುಣುಕುಗಳು ಅಂತೇಳಿ. ಕ್ರಮ್ಸ್ ಫಾರ್ ದ ಬರ್ಡ್ಸ್ ಅಂತ ಬರಿತೇವೆ. ಸೊ ಇಷ್ಟನ್ನು ನೀವು ಪ್ರೊನೌನ್ಗಳನ್ನು ಮತ್ತು ಟೈಮಿಂಗ್ ವರ್ಡ್ಸ್ಗಳನ್ನು ಸರಿಯಾಗಿ ಚೇಂಜ್ ಮಾಡ್ತಾ ಬರೆದ್ರೆ 5ಕ್ಕೆ 5 ಅಂಕಗಳು ಬರುತ್ತವೆ ವಿದ್ಯಾರ್ಥಿಗಳೇ. ಮತ್ತು ಯಾವುದಾದ್ರೂ ನಿಮಗೆ ಕ್ವೆಶನ್ನಿನ ರಿಪೋರ್ಟೆಡ್ ಸ್ಪೀಚ್ ಬೇಕು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಅದರ ಒಂದು ರಿಪೋರ್ಟೆಡ್ ಸ್ಪೀಚ್ ವಿಡಿಯೋವನ್ನು ಕೂಡ ಮಾಡಿ ಹಾಕ್ತೇನೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹೆಚ್ಚಿನ ಗ್ರಾಮರನ್ನು ಸುಲಭವಾಗಿ ಕಲಿಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ.